Hello, good morning. Welcome to my channel Wiz with Rashmi. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥೇಳಿ. ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತು ನಾನೊಂದು ಬ್ರೇಕ್ಫಾಸ್ಟ್ ಮಾಡಿದ್ದೀನಿ. ನನ್ನ ನೈಬರ್ ನನಗೆ ಹೇಳ್ಕೊಟ್ಟಿದ್ದು, ಅವ್ರು ಆ್ಯಕ್ಚುಲಿ ಕೇಳಿಯನ್ಸು. ಅದಕ್ಕೆ ನೀರು ದೋಸೆ ಮತ್ತು ವೆಜಿಟೇಬಲ್ ಸ್ಟೀವ್ ಮಾಡಿದ್ದೀನಿ. ಹೇಗೆ ಮಾಡ್ತೀನಿ ಅಂತ ನೀವು ನೋಡಿ, ನೀವು ಮನೇಲಿ ಮಾಡ್ಕೊಂಡು ನೋಡಿ ನಂಗೆ ಕಮೆಂಟ್ ಮಾಡಿ. ನಾನು ತೋರಿಸಿರಲ್ಲಿ ಒಂದು 3 ರೆಸಿಪಿ ಯಾರೋ ಮಾಡಿದ್ರು ಅಂತೇಳಿ ನಂಗೆ ಕಮೆಂಟ್ ಮಾಡಿದ್ರು. ನಂಗೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಇನ್ನೂ ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಆಮೇಲೆ ಯಾರ್ಯಾರು ಯಾವುದರ ಐಟಮ್ ನಂಗೆ ಬೇಕು ಈ ಥರ ಅಂತ ಹೇಳಿದ್ರೆ ನಾನು ಖಂಡಿತವಾಗ್ಲೂ ಅದನ್ನು ಮಾಡಿ ತೋರಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬನ್ನಿ ಈಗ ತೋರಿಸ್ತೀನಿ. ಇದು ಹಿಂದಿನ ದಿವಸ ನೈಟು ನಾನು 1 ಲೋಟ ಅಕ್ಕಿನ ನೆನೆ ಹಾಕ್ಕೊಂಡಿರೋದು. ಆಮೇಲೆ ಇದನ್ನು ಬೆಳಗ್ಗೆ ಒಂದು 2-3 ಸತಿ ವಾಶ್ ಮಾಡ್ಕೋಬೇಕು. ವಾಶ್ ಮಾಡ್ಕೊಂಡು ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ 2 ಟೇಬಲ್ ಸ್ಪೂನು ಅನ್ನ ಹಾಕಿದ್ದೀನಿ. ಆಮೇಲೆ ಒಂದು ಬಟ್ಲು ಕಾಯಿನ ಸಣ್ಣಕ್ಕೆ ಹೆಚ್ಕೊಂಡು ರುಬ್ಕೋಬೇಕು. ಆಮೇಲೆ ಅದ್ರ ಜೊತೆಗೆ ಅಕ್ಕಿ ಸೇರಿಸ್ಬೇಕು. ಅಕ್ಕಿನ ಕ್ಲೀನಾಗಿ ವಾಶ್ ಮಾಡ್ಕೊಳ್ರಿ 2 ಸತಿ, ಇಲ್ಲಾಂದರೆ ಸ್ಮೆಲ್ ಬರುತ್ತೆ. ಆಮೇಲೆ ಕ್ಲೀನಾಗಿ ವಾಶ್ ಮಾಡ್ಕೊಂಡು ಎಲ್ಲ ಅದನ್ನು ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ಇದನ್ನು ತುಂಬ ನುಣ್ಣಕ್ಕೆ ರುಬ್ಕೋಬೇಕು, ಭಾಳ ಚೆನ್ನಾಗಿರುತ್ತೆ. ಏನಾದರೂ ನುಣ್ಣಕ್ಕೆ ರುಬ್ಕೊಳ್ಳಿಲ್ಲ ನೀವು ಅಂತ ಅಂದರೆ ನೀರು ದೋಸೆ ಚೆನ್ನಾಗಿ ಬರೋದಿಲ್ಲ. ಆಮೇಲೆ ಅದಕ್ಕೆ ನಾನು ಈಗ ನೀವು ನೋಡಿದ್ದೀರಾ ಉಪ್ಪು ಹಾಕಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಜೀರಿಗೆ ಹಾಕಿದ್ದೀನಿ. ನೀರು ಹಾಕಬೇಕು. ಇದಕ್ಕೆ ಒಂದು 3 ಲೋಟ ನೀರು ಹಾಕಿದ್ದೀನಿ ನಾನು. ಅದಕ್ಕೆ ಎಷ್ಟು ನೀರಾಗಿರುತ್ತೋ ಅಷ್ಟು ಚೆನ್ನಾಗಿ ಬರುತ್ತೆ. ನೀವು ನಾನ್ ಸ್ಟಿಕ್ಕಲ್ಲಿ ಹಾಕ್ಕೋಬೇಕು ಅಂದರೆ ನಾನ್ ಸ್ಟಿಕ್ಕಲ್ಲಿ ಹಾಕ್ಕೊಳ್ರಿ. ಇಲ್ಲ ನಾನು ನಿಮಗೆ ರೂಢಿ ಇದೆ ನಾರ್ಮಲ್ ತವದಲ್ಲಿ ಹಾಕ್ಕೊಂತೀನಿ ಅಂದರೆ ನಾರ್ಮಲ್ ತವದಲ್ಲೇ ಹಾಕ್ಕೊಳ್ರಿ. ಈ ಥರ ಕನ್ಸಿಸ್ಟೆಂಟಿ ಇರಬೇಕು, ತುಂಬಾ ತೆಳ್ಳಗಿರಬೇಕು. ಹಿಂದ್ಗಡೆಯಿಂದ ಸ್ಪೂನ್ ನೋಡ್ದೆ ನಿಮಗೆ ಕ್ಲಿಯರ್ ಕಾಣಿಸ್ಬೇಕು. ಆವಾಗ ನೀರು ದೋಸೆ ಹದ ಬಂದಿದೆ ಕರೆಕ್ಟಾಗಿ ಅಂಥೇಳಿ. ಇದು ಒಂದು 15 ನಿಮಿಷ ನೆನೆ ಬಿಟ್ಬಿಡಿ. ಈಗ ವೆಜಿಟೇಬಲ್ ಸ್ಟೀವ್ಗೆ ಈರುಳ್ಳಿ, ಹಸಿಮೆಣಸಿಗೆ ಖಾರ ಇರೋದು ತೊಗೊಳ್ಳಿ, ಚೆನ್ನಾಗಿರುತ್ತೆ. ಯಾಕೆಂದರೆ ಇದು ಸ್ವಲ್ಪ ಸಪ್ಪೆ ಅನಿಸುತ್ತೆ ಎಲ್ಲರಿಗೂ. ಆಮೇಲೆ ಇದಕ್ಕೆ ಚಕ್ಕೆ, ಲವಂಗ, ಏಲಕ್ಕಿ, ಕಾಳುಮೆಣಸು ಇಷ್ಟೇ ತೊಗೋಬೇಕು. ಬೇರೆ ಏನು ಮಸಾಲೆ ಇಲ್ಲ ಇದಕ್ಕೆ. ಶುಂಠಿನ ಕ್ಲೀನಾಗಿ ತುರಿದಿಟ್ಕೊಂಡಿದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನು ಜೀರಿಗೆ ಮತ್ತು ಕರಿಬೇವು. ಇದಕ್ಕೆ ಕೊಬ್ಬರಿ ಎಣ್ಣೆ ಹಾಕ್ಕೊಂಡವ್ರು ಹಾಕ್ಕೊತಾರೆ. ನಾನು ಕೊಬ್ಬರಿ ಎಣ್ಣೆ ನಾವು ತಿನ್ನೋಕ್ಕಾಗಲ್ಲ ಅಂತೇಳಿ ಹಾಕ್ಕೊಂಡಿಲ್ಲ. ಈಗ ನಾನು ತವ ಇಟ್ಬಿಟ್ಟು ಅದಕ್ಕೆ ಈಗೆಲ್ಲ ನಾನು ಏನೇನು ಇಂಗ್ರೀಡಿಯೆಂಟ್ ತೋರಿಸಿದ್ನೋ ಅದನ್ನೆಲ್ಲ ಫ್ರೈ ಮಾಡೋಕ್ಕೆ ಹಾಕಿದ್ದೀನಿ. ಕ್ಲೀನಾಗಿ ಅದಕ್ಕೆ ಫ್ರೈ ಆಗ್ತಾಯಿದೆ. ವೆಜಿಟೇಬಲ್ಸ್ ನಿಮಗೆ ಯಾವ್ದ್ಯಾವ್ದು ಬೇಕು ಅಂತ ನೀವು ನೋಡ್ಕೊಳ್ಳಿ. ನಮ್ಮ ಮನೇಲಿ ನನಗೆ ಅಂದರೆ ನಾವು ಇಷ್ಟೇ ತಿನ್ನೋದು, ಇಷ್ಟೇ ಹಾಕಿದ್ದೀನಿ. ನನಗೆ ಹಸಿ ಬಟಾಣಿ ಸಿಕ್ಕಿಲ್ಲ. ನಿಮಗೇನಾದ್ರು ಹಸಿ ಬಟಾಣಿ ಸಿಕ್ಕರೆ, ಗೋಬಿ ಸಿಕ್ಕರೆ ಹಾಕ್ಕೊಳ್ರಿ, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಅರಿಶಿನ ಪೌಡ್ರ್ ಹಾಕೋದು, ಅದು ಇದು ಮಸಾಲೆ ಹಾಕೋದು ಆ ಥರದ್ದು ಏನು ಬೇಡ, ಇಷ್ಟೇ ಇರಬೇಕು. ಇದ್ರ ಜೊತೆಗೆ ಫ್ರೈ ಆಗಬೇಕು. ಇದು ನಾನು ಯಾವುದೇ ಕಾರಣಕ್ಕೂ ಇದನ್ನ ಎಕ್ಸ್ಟ್ರಾ ಬಾಯ್ಲ್ ಮಾಡ್ಕೊಂಡಿಲ್ಲ, ಏನಿಲ್ಲ. ಚೆನ್ನಾಗಿ ಇದು ಫ್ರೈ ಆಗಿ ಅದರೊಳಗೆ ಕ್ಲೀನಾಗಿ ಮಾಗಬೇಕು ವೆಜಿಟೇಬಲ್ಲು, ಆವಾಗ ಚೆನ್ನಾಗಿರುತ್ತೆ. ಆಮೇಲೆ ಈಗ ಪೂರ್ತಿ ಅದು ಹೆಂಗಾಗಿದೆ ಅಂದರೆ ಟೊಮೆಟೊ ಒಂದು ಸತಿ ಹಿಂಗೆ ಸ್ಮ್ಯಾಶ್ ಮಾಡಿ ನೋಡಿರಿ. ನಾನೀಗ ಕಾಯಿ ಹಾಲನ್ನ ರುಬ್ಬಿಟ್ಕೊಂಡು ಸೋಸ್ಕೊಂಡಿದ್ದೆ, ಅದನ್ನು ಹಾಕಿದ್ದೀನಿ. ಇದಕ್ಕೆ ನೀವು ಬೇಕಂದರೆ ಫ್ರೆಶ್ ಕ್ರೀಮ್ ಆ್ಯಡ್ ಮಾಡ್ಕೋಬೋದು, ಇಲ್ಲಾಂದರೆ ಕಾಯಿ ಹಾಲು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಗಟ್ಟಿಯಾಗಿ ರುಬ್ಕೊಳ್ರಿ. ಕಾಯಿ ಹಾಲು ಭಾಳ ಚೆನ್ನಾಗಿರುತ್ತೆ. ಈ ಥರ ಚೆನ್ನಾಗಿ ಕುದಿಬೇಕು. ಈ ಥರ ನೀವು ಬೇಕಾದ್ರೆ ಕ್ರೀಮ್ ಹಾಕ್ಕೊಳ್ತೀರಾ ಅನ್ನಂಗಿದ್ರೆ ಕ್ರೀಮ್ ಹಾಕ್ಕೊಳ್ರಿ, ಚೆನ್ನಾಗಾಗತ್ತೆ. ಇದು ನೀರು ದೋಸೆ ಅದಕ್ಕೆ ರೆಡಿ ಆಗ್ತಾಯಿದೆ. ಈಗ ನೀರು ಜೊತೆಗೆ ವೆಜಿಟೇಬಲ್ ಸ್ಟೀವ್ ಭಾಳ ಚೆನ್ನಾಗಿರುತ್ತೆ. ಒಂದು ಸತಿ ಮಾಡ್ಕೊಂಡು ನೋಡಿ, ನನಗೆ ದಯವಿಟ್ಟು ಕಮೆಂಟ್ ಮಾಡಿ ಹೇಗಿದೆ ಅಂತೇಳಿ. ನ್ಯೂಟ್ರಿಷನ್ ಫುಡ್ಡು ಬೆಳಗ್ಗೆ ಮಾತ್ರ ಮಾಡಿಸ್ದಂಗಿರುತ್ತೆ. ನೀರು ದೋಸೆ ಮತ್ತು ವೆಜಿಟೇಬಲ್ ಸ್ಟೀವು. ನೀರು ದೋಸೆ ನಾನು ಫ್ರೈ ಅಂದರೆ ಕ್ರಿಸ್ಪಿಯಾಗಿ ಮಾಡ್ಕೊಂಡಿದ್ದೀನಿ, ಅದಕ್ಕೆ ಆ ಥರ ಕಾಣ್ತಾಯಿದೆ.